ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯ ವಾರ್ಷಿಕ ಪರೀಕ್ಷೆ 2026ಕ್ಕೆ ವಾರ್ಷಿಕ ಪರೀಕ್ಷೆ 2025ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಅವುಗಳ ಕಂಪ್ಲೀಟ್ ಕೀ ಆನ್ಸರ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಇದು ನೀವು ನಾಳೆ ಬರೆಯುವ ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ. ಯಾವ ರೀತಿ ಕ್ವಶನ್ಸ್ ಬರೀಬೇಕು, ಆನ್ಸರ್ಸನ್ನು ನೀವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ನಿಮ್ಮ ಆನ್ಸರ್ ಶೀಟಲ್ಲಿ ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ಲಾಸ್ಟ್ ಇಯರ್ ಕೀ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಬಹಳ ಯೂಸ್ಫುಲ್ ಆಗುವಂಥ ವಿಡಿಯೋ ಇದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕ್ವಶನ್ಸ್ಗಳು ಸೇಮ್ ಚಾಪ್ಟರ್ಸ್ ಆಗಿರೋದ್ರಿಂದ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ತಾರೆ ಅನ್ನೋ ಐಡಿಯಾ ಸಿಗ್ತದೆ. ಹಾಗಾಗಿ ವಿಡಿಯೋನ ನೋಡಿ ಕ್ವಶನ್ಸ್ನ ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳಿರ್ತದೆ ಮಕ್ಕಳ. ಸೊ ಕ್ರಮಾಕ್ಷರದೊಡನೆ ಆನ್ಸರನ್ನು ಬರೀಬೇಕು. ಫಸ್ಟ್ ಕ್ವಶನ್, 2 ಮತ್ತು 3ರ ಲಾಸಹವನ್ನು ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ 2 ಮತ್ತು 3ರ ಮಾಸಹ ಆಗಿದ್ರೆ 1 ಆಗ್ತಾ ಇತ್ತು. ಲಾಸಹ ಆಗಿರೋದ್ರಿಂದ 6 ಆಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, a1x plus b1y plus c1 is equal to 0. a2x plus b2y plus c2 is equal to 0. ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಆಯ್ಕೆಗೊಂಡಾಗ ಸರಿಯಾದ ಸಂಬಂಧ. ಆಯ್ಕೆಗೊಳ್ಳುವ ರೇಖೆಗಳಂದರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಈ ಬಾರಿನೂ ಸಹ ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ MCQನಲ್ಲಿ ಅಥವಾ ಒನ್ ವರ್ಡ್ ಆನ್ಸರಲ್ಲಿ. ಆಯ್ಕೆಗೊಳ್ಳುವ ರೇಖೆಗಳು, ಛೇದಕ ರೇಖೆಗಳು, ಹಾಗೆಯೇ ಸಮಾಂತರ ರೇಖೆಗಳು. ಸೊ 3 ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 3, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ. ಸೊ ವರ್ಗ ಸಮೀಕರಣ ಅಂದರೆ ನಮಗೆ ಗೊತ್ತಿದೆ ಮಕ್ಕಳ, ax² ಪ್ಲಸ್ bx ಪ್ಲಸ್ ಸಿ ಈ ಫಾರ್ಮಲ್ಲೇ ಇರಬೇಕು ನಮಗೆ. ಅಲ್ಲಿರುವಂಥದ್ರಲ್ಲಿ ಯಾವುದು ಆ ಥರ ಇರೋದು ಮಕ್ಕಳ? ಆಪ್ಷನ್ ಡಿನಲ್ಲಿರುವಂಥದ್ದು. ಹಾಗಾಗಿ ಈ ಆದರ್ಶ ರೂಪ ಗೊತ್ತಿದ್ರೆ ಮಾತ್ರ ನೀವಲ್ಲಿ ಆನ್ಸರನ್ನು ಬರೀಬೋದಾಗ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು. ಸೊ ಅಲ್ಲಿ ನೋಡಿ ಆಪ್ಷನ್ ನೋಡಿ ಮಕ್ಕಳ, 2 ಸಮಭಾವ ತ್ರಿಭುಜಗಳು ಯಾವಾಗಲೂ ಏನಾಗಿರ್ತದೆ? ಸಮರೂಪ. ಸಮಭಾವ ಅಂದರೆ ಎಲ್ಲ ಭಾವಗಳು ಸಮ, ಎಲ್ಲ ಕೋನಗಳು ಸಮ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗಿರುವ ಉತ್ತರ. 5ನೇ ಪ್ರಶ್ನೆ, ತ್ರಿಜ್ಯ r ಮಾನವಿರುವ ಒಂದು ಗೋಳದ ಘನಫಲ. ಸೊ ಗೋಳದ ಘನಫಲ ಸೂತ್ರವನ್ನು ಬರೀಬೇಕು ಮಕ್ಕಳ. ಏನು ಸೂತ್ರ? 4/3 πr³ ಘನಮಾನ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೆಯ ಪ್ರಶ್ನೆ, ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ y ಬಿಂದುವಿಗೆ ಇರುವ ದೂರ √x² + y². ಸೊ ಇದನ್ನೇ ಕೇಳಬೇಕಂತ ಇಲ್ಲ ಮಕ್ಕಳ. ಮೂಲ ಬಿಂದುವಿನಿಂದ ಪಿ ಆಫ್ 1, 2, 3 ಬಿಂದುವಿಗೆ ಇರುವ ದೂರ ಅಂದಾಗ ಆಗ ನೀವೇನು ಮಾಡಬೇಕಾಗುತ್ತೆ? x² + y² ಸೂತ್ರವನ್ನು ನೀವು ಬರೀಬೇಕಾಗ್ತದೆ ಮಕ್ಕಳ. ಸೊ ಅಲ್ಲಿಗೆ 9 √10 ಮಾನಗಳು ಆಗ್ತದೆ. ಸೊ ಈ ರೀತಿ ನೀವು ಕಲ್ತ್ಕೊಳ್ಳಿ ಮಕ್ಕಳು. ಇಲ್ಲಾಂದರೆ ಬರೀ ಸೂತ್ರವನ್ನೇ ಕಲ್ತ್ರೆ ಸಾಕಾಗಲ್ಲ, ಆ ರೀತಿ ಸಾಲ್ವ್ ಮಾಡೋದನ್ನ ಸಹ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಫಿಕ್ಸ್ಡ್ ಕ್ವಶನ್ಸ್ ಇವು ಸಮಾಂತರ ಶ್ರೇಣಿ ಮೇಲೆ ಬಂದೇ ಬರ್ತವೆ ಈ ರೀತಿ ಪ್ರಶ್ನೆ. -1, -3, -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಸೊ a2 - a1 ಮಾಡಬೇಕು ಮಕ್ಕಳ. a2 ಏನಿದೆ? -3 ಇದೆ. a1 ಏನಿದೆ ಮಕ್ಕಳ? -1 ಇದೆ. ಸೊ ಹಾಗಾಗಿ -3 + 1 ಮಾಡಿದ್ರೆ ವಿಲ್ ಗೆಟ್ -2. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಬರೆದು ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. 8ನೇದು, ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರಕ್ಕೆ ಮತ್ತು APB ಕಂಸದ ಉದ್ದ 4π ಸೆಂಟಿಮೀಟರ್ ಆಗಿದೆ. OB = 9 ಸೆಂಟಿಮೀಟರ್ ಆದರೆ ತೀಟಾ ಬೆಲೆಯನ್ನು ಕಂಡುಹಿಡಿಯಿರಿ. ಆಬ್ವಿಯಸ್ಲಿ ತೀಟಾ ಏನಾಗಿರ್ತದೆ ಮಕ್ಕಳ? ಸೊ ನೀವು ಕ್ಯಾಲ್ಕುಲೇಷನ್ ಮಾಡಿ. 80 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ 80 ಅಂತ ಹೇಳಿ ಬರೀಬೇಕಾಗ್ತದೆ. ಸೊ ಅದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಬಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9ನೇ ಪ್ರಶ್ನೆ, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ. ಸೊ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ನಮಗೆ ಗೊತ್ತಿದೆ ಮಕ್ಕಳ, ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿ ಇರಬೇಕು. ಸೊ ಹಾಗಾಗಿ ಅಲ್ಲಿರುವಂಥದ್ದು ಯಾವಾಗಲೂ ಘಾತ ಒಂದೇ ಆಗಿರ್ತದೆ. 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಂಚಿನ ಉದ್ದ ಎ ಮಾನಗಳಾಗಿರುವ ಒಂದು ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೊ ವರ್ಗಘನ ಅಂತ ಹೇಳಿದ್ರೆ ಇದನ್ನು ವರ್ಗಘನ ಅಂತ ಹೇಳಿ ಕರೆಯುವಂಥದ್ದು ಮಕ್ಕಳ. ಸೊ ಅವರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಸೊ ಅಲ್ಲಿಗೆ ನಮಗೆ ಸೂತ್ರ ಗೊತ್ತಿದೆ, 6a² ಇಸ್ ದ ಆನ್ಸರ್ ಮಕ್ಕಳ. ನೆಕ್ಸ್ಟ್, ಕೊಟ್ಟಿರುವ ಆವೃತ್ತಿಯ ವಿತರಣಾ ಕೋಷ್ಟಕದಲ್ಲಿ ಬಹುಲಕದ ವರ್ಗಾಂತರವನ್ನು ಬರೆಯಿರಿ. ಸೊ ಬಹುಲಕ ಇರುವಂಥ ವರ್ಗಾಂತರ ಆಬ್ವಿಯಸ್ಲಿ ಅದು 3 to 5. ಸೊ ಯಾವ ಆವೃತ್ತಿ ಜಾಸ್ತಿ ಆಗಿರ್ತದಲ್ವ
ಆ ಆವೃತ್ತಿ ವರ್ಗಾಂತರನೇ ಬಹುಲಕವಿರುವ ವರ್ಗಾಂತರ. ಹಾಗಾಗಿ 3 to 5 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ 0 ಆಗಿರ್ತದೆ. ಖಚಿತ ಘಟನೆದು 1 ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ 13ನೇ ಪ್ರಶ್ನೆ, 2x + 3y - 9 = 0 ಮತ್ತು 3x + 2y - 6 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರವನ್ನು ಹೊಂದಿದೆ? ಸೊ ಬಹಳ ಈಸಿ ಮಕ್ಕಳ. 2/3 ಹಾಕೊಳ್ಳಿ, 3/2 ಹಾಕೊಳ್ಳಿ, ಅದೇ ರೀತಿ -9 - -6 ಹಾಕೊಳ್ಳಿ. ಸೊ ಇಲ್ಲೇನಾಗಿದೆ ಮಕ್ಕಳ, a1/a2 ≠ b1/b2. ಸೊ ಹಾಗಾಗಿ ಅವೇನಾಗಿದೆ, ಛೇದಕ ರೇಖೆಗಳು. ಸೊ ಛೇದಕ ರೇಖೆಗಳಂದರೆ ಯಾವಾಗಲೂ ಒಂದೇ ಒಂದು ಪರಿಹಾರ ಇರ್ತದೆ. ಆಯ್ಕೆಗೊಳ್ಳುವ ರೇಖೆಗಳಂದರೆ ಅನನ್ಯ ಪರಿಹಾರ. ಸೊ ಛೇದಕ ರೇಖೆ ಅಂದರೆ ಆಯ್ಕೆಗೊಳ್ಳುವ ರೇಖೆಗಳಂದರೆ ಅಪರಿಮಿತ ಪರಿಹಾರ. ಛೇದಕ ರೇಖೆ ಅಂದರೆ ಒಂದೇ ಪರಿಹಾರ. ಸಮಾಂತರ ರೇಖೆಗಳಂದರೆ ಅಲ್ಲಿ ಪರಿಹಾರನೇ ಇರೋದಿಲ್ಲ. ಹಾಗಾಗಿ ಇದ್ರ ಮೇಲೆ ಕ್ವಶನ್ಸ್ ನಿಮಗೆ ಈ ಬಾರಿಯೂ ಕೇಳ್ತಾರೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಕೊಟ್ಟಿರುವ ನಕ್ಷೆಯಲ್ಲಿ y = p(x)ನ ಬಹುಪದೋಕ್ತಿಯ ಶೂನ್ಯತೆ ಬರೆಯಿರಿ. ಸೊ ಇಲ್ಲಿ ನೋಡಿ, ಎಕ್ಸ್ ಎಷ್ಟು ಇದು ಈ ಗ್ರಾಫಲ್ಲಿ ಎಷ್ಟು ಬಾರಿ ಎಕ್ಸನ್ನು ಟಚ್ ಆಗಿದೆ ನೋಡಿ, ಎಕ್ಸ್ ಅಕ್ಷವನ್ನು, ಅಷ್ಟು ಶೂನ್ಯತೆಗಳು. ಬಹಳ ಈಸಿ ಮಕ್ಕಳ. ಇಲ್ಲಿ ನೀಟಾಗಿ ಬರಿಬೋದು. x = -1 ಆ್ಯಂಡ್ ಇನ್ನೊಂದು ಏನಿದೆ ಮಕ್ಕಳ, x = 4. ಸೊ ಹಾಗಾಗಿ ಇಲ್ಲಿ 2 ಶೂನ್ಯತೆಗಳು, 2 ಶೂನ್ಯತೆ ಅಂತೇಳಿ ಈಸಿಯಾಗಿ ನೀವು ಬರಿಬೋದು. ಅರ್ಥ ಆಗ್ತಾ ಇದೆಯಲ್ಲಪ್ಪ? ಸೊ ಶೂನ್ಯತೆಯನ್ನು ಬರೀರಿ. -1 4 ಶೂನ್ಯತೆಗಳನ್ನೇ ಬರೀಲಿಕ್ಕೆ ಕೇಳಿರೋದ್ರಿಂದ -1 ಆ್ಯಂಡ್ 4 ಆಗಿರುತ್ತೆ. ನೆಕ್ಸ್ಟ್, x + 2 = 0. ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಬಹಳ ಈಸಿ ಮಕ್ಕಳ. ಒಂದು x = 0 ಆಗುತ್ತೆ, ಇನ್ನೊಂದು x + 2 = 0. therefore x = -2 ಆಗುತ್ತೆ, ಇನ್ನೊಂದು x = 0 ಆಗ್ತದೆ. ನೆಕ್ಸ್ಟ್ 16ನೇದು, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC ಸಮರೂಪ ತ್ರಿಭುಜ QRP ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣವನ್ನು ಬರೆಯಿರಿ. ಸೊ ಆಬ್ವಿಯಸ್ಲಿ ಇದು ಬಾಹು ಅಥವಾ ಬಾಬಾ ಸಿದ್ಧಾಂತ ನಿರ್ಧಾರಕ ಗುಣವನ್ನೇ ಹೊಂದಿರುವಂಥದ್ದು. ನೆಕ್ಸ್ಟ್ 3rd ಮೇನ್ ಮಕ್ಕಳ, ಇಲ್ಲಿಗೆ 2 ಅಂಕದ ಪ್ರಶ್ನೆಗಳು ಪ್ರಾರಂಭ ಆಗ್ತದೆ. ಕೊಟ್ಟಿರುವ ಚಿತ್ರದಲ್ಲಿ ಕೋನ B 90 ಡಿಗ್ರಿ ಆಗಿದೆ, ಇವುಗಳ ಬೆಲೆಯನ್ನು ಬರೆಯಿರಿ. ಸೊ ಇದು 90 ಡಿಗ್ರಿ ಅಂತ ಹೇಳಿದ್ರೆ, ಸೊ ಇದು ಲಂಬಕೋನ ತ್ರಿಭುಜ ಆಗ್ತದೆ. ಸೊ ಇಲ್ಲಿ sin α ಮತ್ತು cos α ಬರೀಲಿಕ್ಕೆ tan θ ಕೇಳಿದ್ದಾರೆ ಮಕ್ಕಳ. sin α ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ 3 ಇದು ಅಭಿಮುಖ ಬಾಹು ಬೈ ವಿಕರ್ಣ. ಸೊ ಅದು ಗೊತ್ತಿರಬೇಕು, ಅನುಪಾತ. tan θ ಅಂತ ಹೇಳಿದ್ರೆ ಮಕ್ಕಳು ನಮಗೆ ಗೊತ್ತಿದೆ ಪಾರ್ಶ್ವಬಾಹು / ಅಭಿಮುಖ ಬಾಹು. ಹಾಗಾಗಿ 4/3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6 + √2 ಒಂದು ಭಾಗಲಬ್ಧ ಸಂಖ್ಯೆ. ಡೆಫಿನೆಟ್ ಕ್ವಶನ್, ಈ ಬಾರಿನೂ ನಿಮ್ಮ ಎಕ್ಸಾಮಲ್ಲಿ ಕೇಳೋ ಪ್ರಶ್ನೆನೇ ಆಗಿರ್ತದೆ. ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು 2 ಧನ ಪೂರ್ಣಾಂಕಗಳ ಮಾಸಹ ಮತ್ತು ಲಾಸಹಗಳು ಕ್ರಮವಾಗಿ 4 ಮತ್ತು 60 ಆಗಿದೆ. ಒಂದು ಪೂರ್ಣಾಂಕ 20 ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡುಹಿಡಿ. ಎರಡರಲ್ಲಿ ಯಾವುದಾದ್ರೂ ಮಾಡಿ. ನಾನು ಫಸ್ಟ್ ಹೇಳ್ತೀನಿ. 6 + √2 ಬಹಳ ಈಸಿ. ಫಸ್ಟ್ ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ಳೋಣ. ಹಾಗಾಗಿ 6 + √2 = p/q a/b ಅಂತ ತಗೊಂಡ್ರೆ a ಮತ್ತು bಗಳು ಸಹ ಅವಿಭಾಜ್ಯಗಳು. b ≠ 0 ಆಗಿರಬೇಕು. therefore √2 ಅಲ್ಲೇ ಇಟ್ಕೊಳ್ಳಿ. 6 ಈ ಕಡೆ ತಗೊಂಡು ಅದಕ್ಕೆ LCM ತೆಗೆದುಕೊಂಡ್ರೆ ಮಕ್ಕಳ ನಮಗೆ a - 6b/b ಆಗುತ್ತೆ. ಸೊ ಇದು √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ತೋರಿಸ್ತದೆ. ಆದರೆ ಇದು √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ನಮ್ಮ ಊಹೆ ತಪ್ಪಾಗಿದೆ, ಈ ವಿರೋಧಾಭಾಸ ಉಂಟಾಗಿದೆ. ಹಾಗಾಗಿ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಬರೀಬೇಕು. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಮಗೆ ಇನ್ನೊಂದು ಕೇಳಿದರೆ, ಲಾಸಹ ಮತ್ತು ಮಾಸಹಗಳನ್ನು ಕೊಟ್ಟಿದ್ದಾರೆ, ಒಂದು ಪೂರ್ಣಾಂಕವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಪೂರ್ಣಾಂಕ ಅಂದರೆ b ಕಂಡುಹಿಡಿಯೋಣ. ಸೊ ಇಲ್ಲಿ ನಮಗೆ ಈಸಿ ಇದೆ ಮಕ್ಕಳ. a b ಧನ ಪೂರ್ಣಾಂಕಗಳಾಗಿರಲಿ. LCM ಆ್ಯಂಡ್ HCF ಕೊಟ್ಟಿದ್ದಾರೆ 4 × 60. ಸೊ ಬರ್ಕೊಳ್ಳೋಣ. ಅದಕ್ಕೆ ನಮಗೆ ಸೂತ್ರ ಇದೆ, a × b = HCF × LCM. ಸೊ ಹಾಗಾಗಿ ನಾವು b ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಇಟ್ಸ್ ವೆರಿ ಈಸಿ. 4 × 60 / ಪೂರ್ಣಾಂಕ ಕೊಟ್ಟಿದ್ದಾರೆ 20 ಅಂತ ಕೊಟ್ಟಿದ್ದಾರೆ. 0 ಕ್ಯಾನ್ಸಲ್, 2 1s 2 2s. ಸೊ ಹಾಗಾಗಿ 12 ಬರ್ತದೆ. ಸೊ ಇನ್ನೊಂದು ಸಂಖ್ಯೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ 12. ನೆಕ್ಸ್ಟು
ಆ್ಯಂಡ್ ದಿಸ್ ಈಸ್ ಆಲ್ಸೋ ಡೆಫಿನೆಟ್ ಕ್ವಶನ್. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಈ ವರ್ಷವೂ ಕೇಳ್ತಾರೆ. ಈ ಪ್ರಶ್ನೆಯೂ ಸಹ ಫಿಕ್ಸೆಡ್ ಕ್ವಶನ್ನು. 2x + y = 10, x - y = 2. ಸೊ ಇಲ್ಲಿ ನೋಡಿ, ನೀವು ಕೆಲವೊಂದು ಬಾರಿ ಚಿಹ್ನೆ ಏನಾದರೂ ಸಮನಾಗಿದ್ದರೆ ನೀವು ಚಿಹ್ನೆನ ಬದಲಾಯಿಸ್ಕೋಬೇಕು, ಕಳಿಬೇಕು. ಸೇಮ್ ಇತ್ತು ಅಂದರೆ ಏನು ಮಾಡೋಂಗಿಲ್ಲ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ರೆ 3x = 12 ಆಗುತ್ತೆ, x = 4 ಆಗುತ್ತೆ. ಆ ವ್ಯಾಲ್ಯೂನ ಸಮೀಕರಣ 1 ಅಥವಾ 2ಕ್ಕೆ ಆದೇಶಿಸಬೇಕು ಮಕ್ಕಳ. ಅವೆರಡರಲ್ಲಿ ಆದೇಶಿಸಿದಾಗ ನಮಗೆ 2 of 4 + y = 10, ಸೊ y ಬೆಲೆ 2 ಆಗ್ತದೆ. ಸೊ ಇಷ್ಟೇ ಮಕ್ಕಳ ನಾವು ಮಾಡಬೇಕಾಗಿರೋದು, ಇನ್ನೇನು ಇಲ್ಲ. ನೀವು 1ಕ್ಕಾರ ಆದೇಶಿಸಿ, 2ಕ್ಕಾರ ಆದೇಶಿಸಿ, ವ್ಯಾಲ್ಯೂ ಅಷ್ಟೇ ಬರೋವಂಥದ್ದು. ಇದಿಷ್ಟು ಮಾಡಿದ್ರೆ 2 ಮಾರ್ಕ್ಸು. ಡೆಫಿನೆಟ್ ಕ್ವಶನ್ ಮಕ್ಕಳ, ವರ್ಜಿಸುವ ವಿಧಾನ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ 20th ಕ್ವಶನ್. ಸೊ ದಿಸ್ ಈಸ್ ಆಲ್ಸೋ ಡೆಫಿನೆಟ್ ಕ್ವಶನ್. x² + 8x + 12 = 0. ಈ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಯಿರಿ. ಅಥವಾ x² + 4x + 5 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಸ್ವಭಾವ ಬರೀಬೇಕು. ಸೊ ವರ್ಗ ಸಮೀಕರಣದ ಮೂಲ ಕಂಡುಹಿಡಿಬೇಕು. ಇಲ್ಲಿ ನಾವು ಫ್ಯಾಕ್ಟ್ರೈಸೇಷನ್ ಮಾಡಬೇಕು, ಅಪವರ್ತಿಸಬೇಕು. ಗುಣಿಸಿದ್ರೆ ನಮಗೆ ಎಷ್ಟು ಬರಬೇಕು? 12 ಬರಬೇಕು ಮಕ್ಕಳ. ಕೂಡಿಸಿದ್ರೆ ನಮಗೆ 8 ಬರಬೇಕು. ಅಂಥ ಸಂಖ್ಯೆ ಯಾವುದು? ಸೊ ನೋಡಿ, 6 2 12, ಕೂಡಿಸಿದ್ರೆ 8 ಬರ್ತಾಯಿದೆ. ಸೊ ಹಾಗಾಗಿ 8x ಪ್ಲೇಸಿಗೆ ನಾವು 6x + 2x ಅಂತ ಹಾಕ್ಕೊಳ್ಳೋಣ. ಸೊ ಹಾಗಾಗಿ x ಕಾಮನ್ ತೆಗಿರಿ, ಇಲ್ಲಿ 2 ಕಾಮನ್ ತೆಗೆದ್ರೆ ಬರುವಂಥದ್ದು x + 6 × x + 2 = 0. ಸೊ x = -6, x = -2. ಸೊ ನೋಡಿ, ಈ ಕ್ವಶನ್ನು ನಿಮಗೂ ಈ ಬಾರಿ ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ಆ ನಂತರ ಸಮೀಕರಣವನ್ನು ಶೋಧಕ ಕಂಡುಹಿಡಲಿಕ್ಕೆ ಇದು ಸಮೀಕರಣ ಕೊಟ್ಟಿದ್ದಾರೆ. ಸೊ ಫಸ್ಟ್ ಬರ್ಕೊಳ್ಳೋಣ, x² + 4x + 5. ಸೊ ಇಲ್ಲಿ ನಮಗೆ ಫಸ್ಟ್ ಆದರ್ಶ ರೂಪದಲ್ಲಿದೆಯಾ ax² + bx + c ನಲ್ಲಿ? ಎಸ್. ಸೊ a ಬೆಲೆ ಇದೆ, b ಬೆಲೆ ಇದೆ, c ಬೆಲೆ ಇದೆ. ಸೊ ಶೋಧಕ ಕಂಡುಹಿಡಲಿಕ್ಕೆ ಡೆಲ್ಟಾ = b² - 4ac. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ತದೆ? -4 ಬರ್ತದೆ. ಸೊ ಹಾಗಾಗಿ ಇದು 0ಗಿಂತ ಕಡಿಮೆ ಇರೋದ್ರಿಂದ ಮೂಲಗಳು ಏನಾಗಿದೆ? ವಾಸ್ತವ ಮೂಲಗಳನ್ನೇ ಹೊಂದಿಲ್ಲ ಅಂತೇಳಿ ಬರೀಬೇಕಾಗ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ. 5, 9, 13 ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಈ ಬಾರಿಯೂ ಕೇಳುವ ಪ್ರಶ್ನೆನೇ ಇದು. ಫಸ್ಟು ಎ ಬರ್ಕೊಳ್ಳೋಣ. ಡಿ ಅಂದರೆ a2 - a1 ಮಾಡಿ. n ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ. ಸೊ ಸೂತ್ರ ಹಾಕೊಳ್ಳೋಣ. Sn = n/2 × 2a + n - 1 × d. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ಗೆ 80 ಮಾರ್ಕ್ಸ್. 860 ಬರ್ತದೆ ನೋಡಿ. ಸೂತ್ರಕ್ಕೆ ಅರ್ಧ ಅಂಕ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಅರ್ಧ ಅಂಕ, ಆನ್ಸರ್ ಕೊನೆ ಸ್ಟೆಪ್ಪಿಗೆ ಅರ್ಧ ಅಂಕ, ಆನ್ಸರ್ ಬರೀಲಿಕ್ಕೆ ಅರ್ಧ ಅಂಕ. ಈ ರೀತಿಯೇ ನಿಮ್ಮ ಎಕ್ಸಾಮಲ್ಲಿ ಆಗುವಂಥದ್ದು ಮಕ್ಕಳು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವಂತಹ ವೃತ್ತಕ್ಕೆ PA ಮತ್ತು PBಗಳು ಸ್ಪರ್ಶಕವಾಗಿವೆ. PA 4 ಸೆಂಟಿಮೀಟ್ರ್ ಆದರೆ, ಕೋನ P 40 ಡಿಗ್ರಿ ಆದರೆ AOB ಅಳತೆ ಮತ್ತು PBಯನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ನೋಡಿ ಮಕ್ಕಳ, ಸೊ ಇಲ್ಲಿ ತ್ರಿಭುಜ OAP. ಸೊ ಇದರಲ್ಲಿ ನಮಗೆ ಇದೇನಾಗಿದೆ? ಕೋನ A 90 ಡಿಗ್ರಿ, ಯಾಕೆಂದರೆ ಸ್ಪರ್ಶಕಗಳು ನಮಗಲ್ಲಿ ಲಂಬವನ್ನು ಉಂಟು ಮಾಡ್ತೇವೆ ವೃತ್ತಕ್ಕೆ ಸ್ಪರ್ಶಿಸಿದಾಗ, ಹಾಗಾಗಿ 90 ಡಿಗ್ರಿ. ಓಕೆನಾ? ನೆಕ್ಸ್ಟು ಕೋನ AOB = ನೋಡಿ, ನಮಗೆ ಈ ಕೋನ ಗೊತ್ತಾಯಿತು, ಈ ಕೋನ ಗೊತ್ತಾಯಿತು, ಹಾಗಾಗಿ ಅದನ್ನು ಕಂಡುಹಿಡಿಯೋದು ಈಸಿ. 180 - 90 + 40 ಮಾಡಿದ್ರೆ ವಿಲ್ ಗೆಟ್ 50. ಕೋನ AOP 50 ಡಿಗ್ರಿ ಆಯಿತು. ಸೊ ನಮಗೆ ಗೊತ್ತಿದೆ ಕೋನ AOP = ಕೋನ BOP, ಯಾಕೆಂದರೆ ಅವು ಸಮರೂಪ ತ್ರಿಭುಜಗಳಾಗಿರ್ತದೆ. ಹಾಗಾಗಿ ಅದು ಸಹ 50 ಡಿಗ್ರಿ. ಸೊ ಅಷ್ಟು ಕೂಡಿಸಿದ್ರೆ 100 ಡಿಗ್ರಿ ಆಗ್ತದೆ ಮಕ್ಕಳು. ಹಾಗಾಗಿ ಪ್ರಮೇಯದಿಂದ ನಮ್ಗೆ ಅದಷ್ಟು ಸಿಗುತ್ತೆ. ನೆಕ್ಸ್ಟ್ PB ಏನಾಗ್ತದೆ ಮಕ್ಕಳ? ಅದು ಸಹ 4 ಸೆಂಟಿಮೀಟರ್ ಆಗಿರುತ್ತೆ. ನೆಕ್ಸ್ಟ್ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 = x⁴y × z ಆದರೆ xy ಮತ್ತು z ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಈ ಬಾರಿಯೇ ನಿಮಗೆ ಈ ಕ್ವಶನ್ಸ್ ಇಲ್ಲ, ಆದರೂ ನೋಡ್ಕೊಳ್ಳಿ. ಸೊ ಒಂದು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಕೇಳಿದ್ದಾರೆ. 1, y, b 4, 3, c x, 6 ಮತ್ತು d 3, 5 ಇವು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ XYಯನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಮಕ್ಕಳ, ಎಕ್ಸ್ ಮತ್ತು ವೈಯನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ನಾವು XY ಕಂಡುಹಿಡಿಬೇಕು ಅಂದರೆ ಫಸ್ಟು ಮಧ್ಯಬಿಂದುವನ್ನು ಕಂಡುಹಿಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಬರ್ಕೊಳ್ಳೋಣ. AC ಮಧ್ಯಬಿಂದು = BDಯ ಮಧ್ಯಬಿಂದು. ಹೌದಾ? ಎರಡಕ್ಕೂ ಸಮನಾಗಿರ್ತದೆ. ಆಗ ಬರ್ಕೊಳ್ಳೋಣ. x + 1/2, 6 + y / 2. ಅದೇ ರೀತಿ 4 + 3/2, 3 + 5/2.
ಸೊ ವ್ಯಾಲ್ಯೂಸ್ ಎಲ್ಲ ಹಾಕ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಬರುತ್ತೆ, ವೈ ವ್ಯಾಲ್ಯೂ ಸಹ ಬರ್ತದೆ. ಸೊ ನೀವು ಆಲ್ಟರ್ನೇಟಿವ್ ಮೆಥಡನ್ನು ಮಾಡಿದ್ರೂ ಸಹ ಮಾರ್ಕ್ಸ್ ಸಿಗ್ತದೆ. ಸೊ ಅದಷ್ಟು 2 ಮಾರ್ಕ್ಸ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟು 3 ಮಾರ್ಕ್ಸಿಗೆ ಸೊ ಇದ್ರ PDF ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಒಂದು ಸರಿ ಕ್ವಶನ್ ಆನ್ಸರ್ಸ್ ನೋಡಿ ಯಾವ ಥರ ಕ್ವಶನ್ಸ್ ಕೇಳಿರ್ತಾರೆ ಅಂತ. P of x is equals to x square plus 7x plus 10 ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಫಸ್ಟು ನೀವು ಅಪವರ್ತನ ಮಾಡಿಕೊಂಡು ಶೂನ್ಯತೆಗಳನ್ನ ಕಲ್ತ್ಕೊಳ್ಳಿ ಮಕ್ಕಳ. ಆಮೇಲೆ ಅದಕ್ಕೆ ಶೂನ್ಯತೆಯ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿದು ಸೊ ಅವುಗಳ ಸಹಗುಣಕಗಳನ್ನ ಇದು ಮಾಡಿದ್ರೆ ನಿಮಗೆ ಅಂಕ ಸಿಗ್ತದೆ. ನೆಕ್ಸ್ಟು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನ ತ್ರಿಜ್ಯಕ್ಕೆ ಲಂಬ. ಸೊ ಪ್ರಮೇಯವನ್ನು ಕೇಳಿದರೆ ವೃತ್ತದ ಮೇಲಿನ ಪ್ರಮೇಯ ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ. ನೆಕ್ಸ್ಟು ತ್ರಿಕೋನಮಿತಿಯಿಂದ cos a by 1 plus sin a plus 1 plus sin a by cos a equals to 2 secant ಎಂದು ಸಾಧಿಸಿ. ಸೊ ಈ ಕ್ವಶನ್ಸ್ ಅಂತೂ ಈ ಥರ ಪ್ರಶ್ನೆಗಳು ನಿಮ್ಮ ಫೈನಲ್ ಎಕ್ಸಾಮ್ಗೂ ಬರ್ತದೆ. ಸೊ ನೆಕ್ಸ್ಟ್ ಇದರ ಬೆಲೆಯನ್ನು ಕಂಡುಹಿಡಿಯಲು ಕೇಳಿದ್ದಾರೆ. ಸೊ ಫಸ್ಟ್ ಬರ್ಕೊಳ್ಳೋಣ. cos a by 1 plus sin a 1 plus sin a by cos a. ಸೊ LCM ತೆಗೆದುಕೊಳ್ಳಿ ಮಕ್ಕಳು. LCM ತೆಗೆದುಕೊಂಡು ನಂತರ ಕ್ಯಾನ್ಸಲ್ ಆಗೋವೆಲ್ಲ. ಸೊ ಇದು ಪ್ರೂವ್ ಮಾಡ್ಬೋದು ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನೀವು ವ್ಯಾಲ್ಯೂಸ್ ಗೊತ್ತಿರಬೇಕು. ಸೆಕೆಂಡ್ 30, cos 30, tan 40 ಅವೆಲ್ಲ ಗೊತ್ತಿದ್ರೆ ವ್ಯಾಲ್ಯೂಸ್ ಎಲ್ಲವನ್ನು ಹಾಕಿ ಅದ್ರ ಬೆಲೆಯನ್ನು ಕಂಡುಹಿಡ್ಕೊಬೋದು ಮಕ್ಕಳ. ನೆಕ್ಸ್ಟ್ ಇಲ್ಲಿ ಒಂದು ಲೆಕ್ಕವನ್ನು ಕೇಳಿದರೆ ಇದು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ತೀಟಾ ಕೊಟ್ಟಿದ್ದಾರೆ ಮಕ್ಕಳ, ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತೀಟಾ ಬೈ 360 into pi r ಸ್ಕ್ವೇರ್ ಆಗಿರ್ತದೆ. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಅಲ್ಲಿಗೆ 231 ಬರ್ತದೆ. ಆಮೇಲೆ ತ್ರಿಭುಜ AOB ಸಮಬಾಹು ತ್ರಿಭುಜವಾಗಿದೆ. ಹಾಗಾಗಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ √3/4a². ಸೊ √3ಗೆ ನಾವು 1.73 ತಗೋಬೇಕು. ಹಾಗಾಗಿ ಇದಿಷ್ಟು ಆನ್ಸರ್ ಬರ್ತದೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ ಈ ವರ್ಷ. -1,7 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶಾಂಕ ಕಂಡುಹಿಡಿಯಿರಿ. ಸೂತ್ರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೂತ್ರಕ್ಕೆ 1 ಅಂಕ ಇದೆ. ಇದರಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ, ಅರ್ಧ ಅಂಕ. ಕಂಪ್ಲೀಟ್ ಸಾಲ್ವ್ ಮಾಡಿದ್ರೆ 3 ಅಂಕ ಸಿಗ್ತದೆ. ವೆರಿ ಈಸಿ. ಸೊ ಈ ಬಾರಿ 2 ಅಂಕಕ್ಕಿದೆ, ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಸರಾಸರಿ ಮತ್ತು ಮಧ್ಯಾಂಕ ಬಹುಲಕ ಯಾವುದಾದ್ರೂ 2 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸರಾಸರಿ ಮತ್ತು ಮಧ್ಯಾಂಕವನ್ನು ಕೇಳಿದರು. ಸರಾಸರಿ ಕಂಡುಹಿಡಿಯೋದು ಈಸಿ. ಸೊ ವರ್ಗಾಂತರ ಆವೃತ್ತಿ ಕೊಟ್ಟಿರ್ತಾರೆ. ಆನಂತರ ನೀವು ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ XI ಇದರ ಮಧ್ಯಬಿಂದುವನ್ನು ಕಂಡುಹಿಡ್ಕೋಬೇಕು. ನೆಕ್ಸ್ಟು XI FI ಮಾಡಿದ್ರೆ ವಿಲ್ ಗೆಟ್ 760/20 ಮಾಡಿದ್ರೆ 38. ಸೊ ಇದು ಈಸಿ ಇದೆ. ಜಸ್ಟ್ ಹಾಗೆ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ಮಕ್ಕಳ. ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟು ನಿಮಗೆ ಸಂಭವನೀಯತೆ ಮೇಲೆ ಪ್ರಶ್ನೆ ಇದೆ. ಈ ಕಾನ್ಸೆಪ್ಟ್ ಮೇಲೆ ಬಿಡಲೇಬೇಡಿ. ಈಸಿಯಾಗಿ ನೀವು ಅಂಕಗಳನ್ನ ತೆಗೆದುಕೋಬೋದು. ಕ್ವಶನ್ ಓದ್ಕೊಂಡ್ರೆ, ನೀಟಾಗಿ ಓದ್ಕೊಂಡ್ರೆ ಸಾಕು, ಅರ್ಥ ಆಗ್ತದೆ ನಿಮಗೆ. ನೆಕ್ಸ್ಟ್ ಇದರಲ್ಲಿ ತ್ರಿಭುಜದ ಮೇಲೆ 1-2 ಲೆಕ್ಕಗಳನ್ನು ಕೊಟ್ಟಿರ್ತಾರೆ. ವರ್ಗ ಸಮೀಕರಣದ ಮೇಲೆ ಇರ್ತದೆ. ಹಾಗಾಗಿ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ನಿಮಗೆ 34ನೇ ಪ್ರಶ್ನೆಗೆ ಬಂದರೆ ಒಂದು ನಕ್ಷೆ ಅಂತೂ ಫಿಕ್ಸ್. ಆ ಪ್ರಶ್ನೆ ಬೇರೆ ಯಾವುದೂ ಬರಲ್ಲ. ಹಾಗಾಗಿ ನಕ್ಷೆಯನ್ನು ಬಿಡಿಸ್ಲಿಕ್ಕೆ ಸ್ಕೇಲು ಎಲ್ಲವನ್ನು ಪ್ರತಿಯೊಂದು ನೋಡಿ ಇದೇ ರೀತಿ ನೀವು ಎಕ್ಸಾಮಲ್ಲಿ ನಕ್ಷೆಯನ್ನು ಬಿಡಿಸಿ ಮಾಡಿದ್ರೆ 4 ಅಂಕ ಸಿಗುತ್ತೆ. ಟೇಬಲನ್ನು ಸಹ ಬರೀಲೇಬೇಕು. ಯಾಕೆಂದರೆ 2 ಟೇಬಲ್ಸಿಗೆ 2 ಅಂಕ. ಒಂದು ಟೇಬಲಿಗೆ 1 ಮಾರ್ಕ್ಸ್, ಇನ್ನೊಂದು ಟೇಬಲ್ಗೆ ಇನ್ನೊಂದು ಮಾರ್ಕ್ಸ್ ಇರ್ತದೆ. XY ಬೆಲೆಯನ್ನು ಬರೀಲಿಕ್ಕೂ 1 ಮಾರ್ಕ್ಸ್ ಇರುತ್ತೆ. ಆ ರೇಖೆ ರಚಿಸಲಿಕ್ಕೂ 1 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟು ಒಂದು ಪ್ರಮೇಯ ಇರುತ್ತೆ ನಿಮಗೆ ತ್ರಿಭುಜದ ಮೇಲೆ. ಸೊ ಯಾವುದು ಬೇಕಾದರೂ ಕೇಳ್ಬೋದು. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಅದರ ನಂತರ ನಿಮಗೆ ತ್ರಿಕೋನಮಿತಿಯ ಅನ್ವಯದಿಂದ ಒಂದು ಪ್ರಶ್ನೆ, ಥರ ಶ್ರೇಣಿಗಳ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಆ್ಯಂಡ್ ಲಾಸ್ಟ್ ಮೇನಲ್ಲಿ ಬಂದರೆ ನಿಮಗೆ ಘನಫಲ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ಲೆಕ್ಕ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಪ್ರಶ್ನೆ ಇರ್ತದೆ ಮಕ್ಕಳ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಒಳ್ಳೆಯ ಅಂಕಗಳು ಸಿಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.